ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಕಿರುತೆರೆ ಪ್ರೇಕ್ಷಕರ ನೆಚ್ಚಿನ ಧಾರಾವಾಹಿ ಕರ್ಣ ಧಾರಾವಾಹಿ ಈಗ ಮನೆ ಮಾತಾಗಿದೆ. ಕರ್ಣ ಧಾರಾವಾಹಿಯಲ್ಲಿ ಈಗ ಮಹತ್ವದ ಬದಲಾವಣೆಯಾಗಿದೆ. ಧಾರಾವಾಹಿಯ ಪ್ರಮುಖ ಪಾತ್ರವಾದ ಕರ್ಣನ ತಂದೆ ರಮೇಶ್ ಪಾತ್ರದಿಂದ ಹಿರಿಯ ನಟ ಹಾಗೂ ನಿರ್ದೇಶಕ ಟಿ.ಎಸ್. ನಾಗಾಭರಣ ಅವರು ಹೊರ ನಡೆದಿದ್ದಾರೆ. ಅವರ ಜಾಗಕ್ಕೆ ಸ್ಯಾಂಡಲ್ವುಡ್ ನ ಖ್ಯಾತ ಹಿರಿಯ ನಟ ಅಭಿಜಿತ್ ರವರು ಬಂದಿದ್ದಾರೆ. ಇದುವರೆಗೆ ಕರ್ಣನ ತಂದೆ ರಮೇಶ್ ಪಾತ್ರದಲ್ಲಿ ಟಿ.ಎಸ್. ನಾಗಾಭರಣ ಅವರು ಅಭಿನಯಿಸಿದ್ದರು. ತಮ್ಮ ಅದ್ಭುತ ನಟನೆಯ ಮೂಲಕ ಅವರು ಮನೆ ಮಾತಾಗಿದ್ದರು. ಆದರೆ ಈಗ ಅನಿವಾರ್ಯ ಕಾರಣಗಳಿಂದ ಅವರು ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ. ಇನ್ನು ಮುಂದೆ ರಮೇಶ್ ಪಾತ್ರದಲ್ಲಿ ಹಿರಿಯ ನಟ ಅಭಿಜಿತ್ ಕಾಣಿಸಿಕೊಳ್ಳಲಿದ್ದಾರೆ. ಹಲವು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ಅಭಿಜಿತ್ ಈಗ ಕಿರುತೆರೆಯ ಮೂಲಕ ಪ್ರೇಕ್ಷಕರನ್ನು ರಂಜಿಸಲು ಸಜ್ಜಾಗಿದ್ದಾರೆ. ಜಿ ಕನ್ನಡ ವಾಹಿನಿಯು ಈ ಬದಲಾವಣೆಯ ಬಗ್ಗೆ ಅಧಿಕೃತವಾಗಿ ಹೊಸ ಪ್ರೋಮೋ ಬಿಡುಗಡೆ ಮಾಡಿದೆ. ಪ್ರೋಮೋದಲ್ಲಿ ಅಭಿಜಿತ್ ಅವರ ಎಂಟ್ರಿಯನ್ನು ಅತ್ಯಂತ ಅದ್ದೂರಿಯಾಗಿ ತೋರಿಸಲಾಗಿದ್ದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ಕರ್ಣ ಧಾರಾವಾಹಿಯು ಪ್ರಸ್ತುತ ರೋಚಕ ಹಂತದಲ್ಲಿದ್ದು ಕಥೆಯಲ್ಲಿ ಹಲವು ತಿರುವುಗಳನ್ನು ಪಡೆಯುತ್ತಿದೆ. ಈ ಸಮಯದಲ್ಲಿ ತಂದೆಯ ಪಾತ್ರಕ್ಕೆ ಹೊಸ ನಟನ ಆಗಮನವಾಗಿರುವುದು ಕಥೆಗೆ ಹೊಸ ಆಯಾಮ ನೀಡುವ ನಿರೀಕ್ಷೆ ಇದೆ. ನಾಗಾಭರಣ ಅವರ ಗಾಂಭೀರ್ಯದ ನಟನೆಯನ್ನು ಮಿಸ್ ಮಾಡಿಕೊಳ್ಳುತ್ತಿರುವ ಅಭಿಮಾನಿಗಳು ಅಭಿಜಿತ್ ಅವರನ್ನು ಈ ಪಾತ್ರಕ್ಕೆ ಹೇಗೆ ನ್ಯಾಯ ಒದಗಿಸುತ್ತಾರೆ ಎಂದು ಕಾತುರದಿಂದ ಕಾಯುತ್ತಿದ್ದಾರೆ. ಧಾರಾವಾಹಿಯ ಪ್ರಬಲ ನೆಗೆಟಿವ್ ಪಾತ್ರವಾಗಿದ್ದ ರಮೇಶ್ ಪಾತ್ರಧಾರಿಯ ಬದಲಾವಣೆ ವೀಕ್ಷಕರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹಿರಿಯ ಖ್ಯಾತ ನಟ ಹಾಗೂ ನಿರ್ದೇಶಕ ಟಿ.ಎಸ್. ನಾಗಾಭರಣ ಅವರು ರಮೇಶ್ ಪಾತ್ರಕ್ಕೆ ತಮ್ಮದೇ ಆದ ಗಾಂಭೀರ್ಯ ಮತ್ತು ತೂಕವನ್ನು ನೀಡಿದ್ದರು. ಕೌಟುಂಬಿಕವಾಗಿ ತಂದೆಯ ಪಾತ್ರವೇ ಆದರೂ ಅದರಲ್ಲಿರುವ ನೆಗೆಟಿವ್ ಛಾಯೆ ಮತ್ತು ಕುತಂತ್ರದ ಸ್ವಭಾವವನ್ನು ನಾಗಾಭರಣ ಅವರು ಬಹಳ ಅದ್ಭುತವಾಗಿ ಅಭಿನಯಿಸುತ್ತಿದ್ದರು. ಅವರ ನಟನೆಯಿಂದಾಗಿ ಈ ಪಾತ್ರವು ಮನೆ ಮಾತಾಗಿತ್ತು. ಜೊತೆಗೆ ಕಥೆಗೆ ಒಂದು ಬಲವಾದ ತಿರುವು ನೀಡುತ್ತಿತ್ತು. ನಾಗಾಭರಣ ಅವರು ಧಾರಾವಾಹಿಯಿಂದ ಹೊರಬರಲು ನಿಖರವಾದ ಕಾರಣ ಇನ್ನೂ ಅಧಿಕೃತವಾಗಿ ಹೊರಬಿದ್ದಿಲ್ಲ. ಆದರೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಅವರು ವೈಯಕ್ತಿಕ ಕಾರಣಗಳಿಂದ ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ ಎನ್ನಲಾಗುತ್ತಿದೆ. ಕಳೆದ ಕೆಲವು ಸಂಚಿಕೆಗಳಿಂದ ಅವರು ಕಾಣಿಸಿಕೊಳ್ಳದಿದ್ದಾಗ ಅಭಿಮಾನಿಗಳಲ್ಲಿ ಅನುಮಾನ ಶುರುವಾಗಿತ್ತು. ಈಗ ಪ್ರೋಮೋ ಬಿಡುಗಡೆಯಾದ ಮೇಲೆ ನಾಗಾಭರಣ ಅವರ ಬದಲಿಗೆ ಅಭಿಜಿತ್ ಅವರು ಎಂಟ್ರಿಯಾಗಿದ್ದಾರೆ ಎಂಬುದು ಖಚಿತವಾಗಿದೆ. ಕನ್ನಡದ ಮತ್ತೊಬ್ಬ ಹಿರಿಯ ನಟ ಅಭಿಜಿತ್ ಈಗ ನೆಗೆಟಿವ್ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ನಾಗಾಭರಣ ಅವರು ಸೃಷ್ಟಿಸಿರುವ ಈ ಪಾತ್ರದ ಪ್ರಭಾವವನ್ನು ಮುಂದುವರಿಸಿಕೊಂಡು ಹೋಗುವ ಸವಾಲು ಈಗ ಅಭಿಜಿತ್ ಅವರ ಮುಂದಿದೆ. ಹೊಸ ಪ್ರೋಮೋದಲ್ಲಿ ಅಭಿಜಿತ್ ಅವರು ತಮ್ಮದೇ ಶೈಲಿಯಲ್ಲಿ ವಿಲನ್ ಆಗಿ ಅಬ್ಬರಿಸುವ ಸೂಚನೆ ನೀಡಿದ್ದಾರೆ. ಇತ್ತೀಚಿನ ಸಂಚಿಕೆಗಳಲ್ಲಿ ಕರ್ಣ ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದು ಆತನ ವಿರುದ್ಧದ ಕುತಂತ್ರಗಳ ಹಿಂದೆ ಇರುವುದು ಯಾರು ಎಂಬುದನ್ನು ಪತ್ತೆ ಮಾಡಲು ಶಪಥ ಮಾಡಿದ್ದಾನೆ. ಈ ಹಂತದಲ್ಲಿ ಹೊಸ ರಮೇಶ್ ಆಗಿ ಅಭಿಜಿತ್ ಅವರ ಪಾತ್ರವು ಕಥೆಯಲ್ಲಿ ಮತ್ತಷ್ಟು ರೋಚಕತೆಯನ್ನು ತುಂಬಲಿದೆ. ನಾಗಾಭರಣ ಅವರು ಧಾರಾವಾಹಿಯಿಂದ ದಿಢೀರ್ ಹೊರಬರಲು ಕಾರಣವೇನು ಎಂಬುದು ತಿಳಿದು ಬಂದಿಲ್ಲ. ಆದರೆ ಅಭಿಜಿತ್ ಅವರನ್ನು ಆ ಪಾತ್ರಕ್ಕೆ ಕರೆತರುವ ಮೂಲಕ ಕಥೆ ನಿಭಾಯಿಸುವಲ್ಲಿ ತಂಡ ಯಶಸ್ವಿಯಾಗಿದೆ ಎಂಬುದನ್ನು ಹೇಳಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.